ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವ ಐತಿಹಾಸಿಕ ದೇವಾಲಯ ಶ್ರೀ ಜ್ಯೋತಿಬಾ ದೇವಾಲಯವನ್ನು ತೋರಿಸುತ್ತಿದ್ದೇವೆ. ಜ್ಯೋತಿಬಾ ದೇವಾಲಯ ಪಶ್ಚಿಮ ಭಾರತದ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ವಾಡಿ ರತ್ನಗಿರಿ ಬಳಿಯ ಹಿಂದೂ ಧರ್ಮದ ಪವಿತ್ರ ಸ್ಥಳವಾಗಿದೆ. ದೇವಾಲಯದ ದೇವರನ್ನು ಅದೇ ಹೆಸರಿನಿಂದ ಅಂದರೆ ಜ್ಯೋತಿಬಾ ಎಂದು ಕರೆಯಲಾಗುತ್ತದೆ. ಚೈತ್ರ ಮತ್ತು ವೈಶಾಖ ತಿಂಗಳುಗಳ ಹುಣ್ಣಿಮೆಯ ರಾತ್ರಿ ವಾರ್ಷಿಕ ಜಾತ್ರೆ ನಡೆಯುತ್ತದೆ. ಇಂದಿನ ಜ್ಯೋತಿಬಾ ದೇವಾಲಯದ ಸ್ಥಳದಲ್ಲಿ ಒಂದು ಸಣ್ಣ ದೇವಾಲಯವಿತ್ತು. 1730ರಲ್ಲಿ ರಾಣೋಜಿ ಶಿಂದೆ ಅವರಿಂದ ಪ್ರಸ್ತುತ ಜ್ಯೋತಿಬಾ ದೇವಾಲಯವನ್ನು ಪುನರ್ನಿರ್ಮಿಸಲಾಯಿತು. ಈ ದೇವಾಲಯವನ್ನು ತಮ್ಮ ಶಿಲ್ಪಗಳಿಗೆ ಹೇಮದಪ್ಪಂತಿ ಎಂದು ಕರೆಯಲ್ಪಡುವ ಕುಶಲಕರ್ಮಿಗಳು ನಿರ್ಮಿಸಿದರು. ಶಾಸ್ತ್ರಗಳ ಪ್ರಕಾರ ಉತ್ತಮವಾದ ಕಪ್ಪು ಬಸಾಲ್ಟ್ ಕಲ್ಲುಗಳನ್ನು ಬಳಸಲಾಗಿದೆ. ದೇವಾಲಯದ ಒಳಭಾಗವು ಪ್ರಾಚೀನವಾದದ್ದು. ಆವರಣದಲ್ಲಿ ಇತರ ದೇವಾಲಯಗಳು ಮತ್ತು ಬೆಳಕಿನ ಗೋಪುರಗಳಿವೆ. ಜ್ಯೋತಿಬಾ ದೇವಾಲಯವು ಸಮುದ್ರ ಮಟ್ಟದಿಂದ 3124 ಅಡಿ ಎತ್ತರದಲ್ಲಿದೆ. ಈ ದೇವಾಲಯವು ಕೊಲ್ಹಾಪುರದಿಂದ 18 ಕಿಲೋಮೀಟರ್ ವಾಯುವ್ಯದಲ್ಲಿದೆ. ಮೆಟ್ಟಿಲುಗಳನ್ನು ಇಳಿಯುವುದು ಹೆಚ್ಚು ಕಷ್ಟವೇನಲ್ಲ. ನನ್ನ ತಂದೆ ತಾಯಿ ಕೂಡ ಸುಮಾರು 100 ಮೆಟ್ಟಿಲುಗಳನ್ನು ಇಳಿದು ಶ್ರೀ ಜ್ಯೋತಿಬಾ ದೇವರ ದರ್ಶನ ಪಡೆದರು. ಕೊಲ್ಹಾಪುರದ ಜ್ಯೋತಿಬಾ ದೇವಸ್ಥಾನ ಸಮುದ್ರ ಮಟ್ಟದಿಂದ 3124 ಅಡಿ ಎತ್ತರದಲ್ಲಿರುವುದರಿಂದ ಗರ್ಭಗುಡಿಯನ್ನು ತಲುಪಲು ಸುಮಾರು 100 ಮೆಟ್ಟಿಲುಗಳನ್ನು ಇಳಿಯಬೇಕಾಗುತ್ತದೆ. ದೇವಾಲಯಕ್ಕೆ ಹೋಗುವ ಮೆಟ್ಟಿಲುಗಳಲ್ಲಿ ನೀವು ಅನೇಕ ಅಂಗಡಿಗಳನ್ನು ಕಾಣಬಹುದು. ಅಲ್ಲಿ ನೀವು ಪೇಡ, ಕೋವಾ, ಆಟಿಕೆಗಳು ಮತ್ತು ಇತರ ಪೂಜಾ ವಸ್ತುಗಳನ್ನು ಕಾಣಬಹುದು. ಈ ದೇವಾಲಯದಲ್ಲಿ ಪೇಡ ಸವಿಯಲು ಮರೆಯಬೇಡಿ, ತುಂಬಾ ರುಚಿಯಾಗಿರುತ್ತದೆ. ಈ ದೇವಾಲಯದ ಆವರಣದಲ್ಲಿ ನಿಮಗೆ ವಿವಿಧ ರೀತಿಯ ಪೇಡಾಗಳು ಸಿಗುತ್ತವೆ. ಶ್ರೀ ಜ್ಯೋತಿಬಾ ಅಥವಾ ಕೇದಾರೇಶ್ವರ ಬ್ರಹ್ಮ, ವಿಷ್ಣು ಮತ್ತು ಶಿವರ ಸಂಯೋಜಿತ ಅಭಿವ್ಯಕ್ತಿಯಾಗಿದ್ದು, ಜಮದ್ಗ್ನಿಯ ಕೋಪದ ಭಾಗವಾಗಿದ್ದು ಮತ್ತು 12 ಸೂರ್ಯರ ಪ್ರಕಾಶವನ್ನು ಹೊಂದಿದೆ. ಕೇದಾರೇಶ್ವರ ಎಂಬ ಹೆಸರಿನಿಂದಾಗಿ ಭಕ್ತರು ಅವರನ್ನು ಮುಖ್ಯವಾಗಿ ಶಿವನ ಅವತಾರವೆಂದು ಪರಿಗಣಿಸುತ್ತಾರೆ. ದಂತಕಥೆಯ ಪ್ರಕಾರ ವಿಷ್ಣು, ಬ್ರಹ್ಮ ಮತ್ತು ಶಿವರು ಒಟ್ಟಾಗಿ ಜ್ಯೋತಿಬಾ ದೇವರಾಗಿ ಅವತರಿಸಿ ಅಂತಿಮವಾಗಿ ದುಷ್ಟ ರತ್ನಾಸುರನನ್ನು ನಾಶ ಮಾಡಿದರು. ಜ್ಯೋತಿಬಾ ಅಂಬಾಬಾಯಿಗೆ ರಾಕ್ಷಸರೊಂದಿಗಿನ ಹೋರಾಟದಲ್ಲಿ ಸಹಾಯ ಮಾಡಿದರು. ಅವರು ಈ ಪರ್ವತದ ಮೇಲೆ ತಮ್ಮ ರಾಜ್ಯವನ್ನು ಸ್ಥಾಪಿಸಿದರು ಮತ್ತು ನಾಥ ಸಂಪ್ರದಾಯಕ್ಕೆ ಸೇರಿದವರು. ಭಗವಾನ್ ಜ್ಯೋತಿಬಾ ರಕ್ತಭೋಜ ರಾಕ್ಷಸನನ್ನು ನಾಶ ಮಾಡಿದರು ಮತ್ತು ರತ್ನಾಸುರ ರಾಕ್ಷಸನು ಈ ಪ್ರದೇಶವನ್ನು ಅವರ ದಬ್ಬಾಳಿಕೆಯಿಂದ ಮುಕ್ತಗೊಳಿಸಿದನು. ಭಗವಾನ್ ಜ್ಯೋತಿಬಾನ ವಿಗ್ರಹವು 4 ತೋಳುಗಳನ್ನು ಹೊಂದಿದೆ. ಹಿಂದೂ ಕ್ಯಾಲೆಂಡರ್ನ ಚೈತ್ರ ಪೂರ್ಣಿಮೆಯೆಂದು ಒಂದು ದೊಡ್ಡ ಜಾತ್ರೆ ನಡೆಯುತ್ತದೆ. ಆಗ ಲಕ್ಷಾಂತರ ಭಕ್ತರು ಎತ್ತರದ ಸಾಸನ್ ಕೋಲುಗಳೊಂದಿಗೆ ಬರುತ್ತಾರೆ. ಶ್ರೀ ಕ್ಷೇತ್ರ ಪದಾಲಿ, ವಿಹೆ, ಕೂಲ್ಹಾಪುರ ಛತ್ರಪತಿ, ಹಿಮ್ಮತ್ ಬಹದ್ದೂರ್ ಚೌಹಾಣ್, ಗ್ವಾಲಿಯರ್ ಶಿಂದೆ ಮತ್ತು ಕಿವಾಲ್ ನವಜೀಬಾ ಬಾಬಾ ಈ ಉತ್ಸವದಲ್ಲಿ ಕೆಲವು ಸಸಂಕತಿಗಳಾಗಿದ್ದಾರೆ. ಭಕ್ತರು ಗುಲಾಲ್ ಅನ್ನು ಹರಡುವುದರಿಂದ ಇಡೀ ದೇವಾಲಯ ಸಂಕೀರ್ಣವು ಗುಲಾಬಿ ಬಣ್ಣದಲ್ಲಿ ಕಾಣುತ್ತದೆ ಮತ್ತು ಜ್ಯೋತಿಬಾ ಬೆಟ್ಟವೂ ಸಹ ಗುಲಾಬಿ ಬಣ್ಣಕ್ಕೆ ತಿರುಗಿದೆ. ಇದರ ಪರಿಣಾಮವಾಗಿ ಜನರು ದೇವಾಲಯವನ್ನು ಗುಲಾಬಿ ದೇವಾಲಯ ಎಂದು ಕರೆಯುತ್ತಾರೆ. ಭಾನುವಾರ ಜ್ಯೋತಿಬಾಗೆ ಮೀಸಲಾದ ದಿನವಾಗಿರುವುದರಿಂದ ಅಲ್ಲಿ ಯಾವಾಗಲೂ ಜನದಟ್ಟಣೆ ಇರುತ್ತದೆ. ಸಂಪ್ರದಾಯದ ಪ್ರಕಾರ ಮೂಲ ಕೇದಾರೇಶ್ವರ ದೇವಾಲಯವನ್ನು ಕರಾಡ್ ಬಳಿಯ ಕಿವಾಲ್ ಗ್ರಾಮದ ಕೇದಾರ ಬಾಬಾ ಎಂದು ಕರೆಯಲ್ಪಡುವ ನವಜಿ ಸಯಾಜಿ ನಿರ್ಮಿಸಿದರು. ವಿಶ್ವಕರ್ಮ ಕುಲದ ಆಚಾರ್ಯರು ಕೇದಾರ ಕುಶಲಕರ್ಮಿಗಳು 8ನೇ ಶತಮಾನದಲ್ಲಿ ಆಚಾರ್ಯ ಶಂಕರಾಚಾರ್ಯರ ಮಾರ್ಗದರ್ಶನದಲ್ಲಿ ಕೇದಾರನಾಥ ದೇವಾಲಯವನ್ನು ಪುನರ್ನಿರ್ಮಿಸಿದ ಆಚಾರ್ಯರ ವಂಶಜರು ಎಂದು ನಂಬಲಾಗಿತ್ತು. ನಂತರ ಅವರನ್ನು ಕೇದಾರರೆಂದು ಕರೆಯಲಾಯಿತು. ಕೇದಾರ ಕುಶಲಕರ್ಮಿಗಳು ಮಾರ್ತಾಂಡ ಭೈರ, ಜೆಜೂರಿ ಖಂಡೋಬಾ ದೇವಸ್ಥಾನ, ತುಳಜಾಪುರದ ತುಳಜಾ ಭವಾನಿ ದೇವಸ್ಥಾನ ಮತ್ತು ಹರಿಶ್ಚಂದ್ರಗಢದ ಕೇದಾರೇಶ್ವರ ದೇವಸ್ಥಾನವನ್ನು ಸಹ ನಿರ್ಮಿಸಿದರು. ಜ್ಯೋತಿಬಾದಲ್ಲಿರುವ ದೇವಾಲಯವು ಶಿಖರವನ್ನೊಳಗೊಂಡಂತೆ 57 ಅಡಿ × 37 ಅಡಿ × 77 ಅಡಿ ಎತ್ತರವಿದೆ. ದೇವಾಲಯದ ಇನ್ನೊಂದು ಆಕರ್ಷಣೆ ಎಂದರೆ ಅಲ್ಲಿ ಒಂದು ಹಸುವಿನ ವಿಗ್ರಹವಿದ್ದು ಅಲ್ಲಿ ನೀವು ಹಸುವಿನ ಕೆಚ್ಚಲುವಿನಿಂದ ತೀರ್ಥವನ್ನು ಪಡೆಯುತ್ತೀರಿ. ನಮ್ಮ ಹಿಂದಿನ ಜೆಜುರಿ ವಿಡಿಯೋ ಮತ್ತು ಇತ್ತೀಚಿನ ಬಾಲುಮಾಮಾ ದೇವಸ್ಥಾನದ ವಿಡಿಯೋದಲ್ಲಿ ನೀವು ಹಳದಿ ಬಣ್ಣವನ್ನು ಕಾಣಬಹುದು ಮತ್ತು ಜ್ಯೋತಿಬಾ ದೇವಸ್ಥಾನದಲ್ಲಿ ದೇವಾಲಯದ ಗೋಡೆಗಳು, ನೆಲ ಮತ್ತು ಮೆಟ್ಟಿಲುಗಳ ಮೇಲೆ ಎಲ್ಲೆಡೆ ಹರಡಿರುವ ಗುಲಾಲ್ ಅಂದರೆ ಗುಲಾಬಿ ಬಣ್ಣವನ್ನು ನೀವು ನೋಡುತ್ತೀರಿ. ಜ್ಯೋತಿಬಾ ದೇವಸ್ಥಾನ ತಲುಪುವುದು ಹೇಗೆ?
ಜ್ಯೋತಿಬಾ ಕೋಲ್ಹಾಪುರದಿಂದ ಉತ್ತರ ಪಶ್ಚಿಮಕ್ಕೆ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ಮುಖ್ಯ ಬಸ್ ಡಿಪೋದಿಂದ ಕೋಲ್ಹಾಪುರ ನಗರ ಮತ್ತು ಜ್ಯೋತಿಬಾ ನಡುವೆ MSRTC ಬಸ್ಸುಗಳು ನಿಯಮಿತವಾಗಿ ಸಂಚರಿಸುತ್ತವೆ. ಕೋಲ್ಹಾಪುರ ನಗರದ ಮುಖ್ಯ ಜಂಕ್ಷನ್ಗಳಿಂದ ಖಾಸಗಿ ಟ್ಯಾಕ್ಸಿಗಳನ್ನು ಬಾಡಿಗೆಗೆ ಪಡೆಯಬಹುದು. ಕೋಲ್ಹಾಪುರದ ಜ್ಯೋತಿಬಾ ದೇವಸ್ಥಾನವು ಪ್ರತಿದಿನ ಬೆಳಿಗ್ಗೆ 5ರಿಂದ ರಾತ್ರಿ 10ರವರೆಗೆ ದರ್ಶನಕ್ಕಾಗಿ ತೆರೆದಿದೆ. ದೈನಿಕ ಆರತಿ ಸಮಯಗಳು ಬೆಳಿಗ್ಗೆ 6 ಗಂಟೆ, ಮಧ್ಯಾಹ್ನ 12:30 ಮತ್ತು ಸಾಯಂಕಾಲ 7:30. ದೇವಾಲಯವು ಬೆಟ್ಟದ ಮೇಲಿದೆ ಮತ್ತು ಭಾನುವಾರದಂದು ಭಕ್ತರ ಸಂಖ್ಯೆ ಹೆಚ್ಚಿರುತ್ತದೆ. ದೇವಾಲಯದಲ್ಲಿ ಸಾಂಪ್ರದಾಯಿಕ ಉಡುಪನ್ನು ಧರಿಸಲು ಸಲಹೆ ನೀಡಲಾಗುತ್ತದೆ. ಹತ್ತಿರದ ರೈಲು ನಿಲ್ದಾಣಗಳು ಛತ್ರಪತಿ ಶಾಹು ಮಹಾರಾಜ್ ಟರ್ಮಿನಸ್, ಕೋಲ್ಹಾಪುರ ಮತ್ತು ಸಾಂಗ್ಲಿ ರೈಲು ನಿಲ್ದಾಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.